9ನೇ ತರಗತಿಯ 4ನೇ ಗದ್ಯ ಭಾಗ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಈ ಗದ್ಯ ಭಾಗವನ್ನು ನಾವು ಇದನ್ನ ಗಮನಿಸೋಣ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ಗದ್ಯ ಪಾಠದಲ್ಲಿ ಈ ದಿನ ನಾವು ಗಮನಿಸುವಂತ ಅಂಶಗಳು ಅಂತಂದ್ರೆ ಗದ್ಯದ ಆಶಯ ಭಾವ ಮತ್ತು ಗದ್ಯ ಭಾಗದ ಟಿಪ್ಪಣಿ, ಗದ್ಯ ಭಾಗದ ಪ್ರವೇಶ ಮತ್ತು ಸ್ಟಾಲಿನ್ ರವರ ನುಡಿ. ಸ್ಟಾಲಿನ್ ಆಗಿನ ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂತಹ ಸ್ಟಾಲಿನ್ ರವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ಕೆಲವೊಂದು ನುಡಿಗಳನ್ನು ಆಡಿರ್ತಾರೆ ಸಮಾರಂಭದಲ್ಲಿ. ಅವರು ಯಾವ ನುಡಿಗಳನ್ನು ಆಡಿದ್ರು ಅನ್ನೋ ವಿಷಯವನ್ನು ನಾವು ನೋಡ್ತೇವೆ. ಮೊದಲು ಈ ಗದ್ಯ ಭಾಗದ ಆಶಯ ಭಾವ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ತತ್ವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಗಳಿಸ್ತಾರೆ. ಅದರಲ್ಲಿ ಹೆಚ್ಚಿನ ವ್ಯಾಸಂಗವನ್ನು ಪಡೆದು ಆ ಕ್ಷೇತ್ರದಲ್ಲಿ ತುಂಬಾ ಪಾಂಡಿತ್ಯವನ್ನು ಗಳಿಸಿರ್ತಾರೆ. ಹಾಗಾಗಿ ತತ್ವಜ್ಞಾನ ಕ್ಷೇತ್ರದ ಒಂದು ಅಸಾಮಾನ್ಯ ಪ್ರತಿಭೆ ಇವರಾಗಿದ್ದರು. ಇವರು ತಾತ್ವಿಕರು, ದಾರ್ಶನಿಕರು ಹೌದು. ಆ ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದಂತವರಾಗಿದ್ರು, ದಾರ್ಶನಿಕರು ಆಗಿದ್ರು. ಆಧ್ಯಾತ್ಮಿಕ ಸಂಪತ್ತನ್ನು, ಭೌತಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ರಾಜಕೀಯ ಕ್ಷೇತ್ರದಲ್ಲೂ ಸಹ ಏನ್ ಮಾಡಿದ್ರು, ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಕ್ಷೇತ್ರದಲ್ಲೂ ಸಹ ಬಹಳ ಕೀರ್ತಿಯನ್ನು ಇವರು ಸಂಪಾದಿಸಿದ್ರು. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿವೆ. ಅಂದ್ರೆ ಇವರಲ್ಲಿರ್ತಕ್ಕಂಥ ವಿಚಾರಗಳು, ಚಿಂತನೆಗಳನ್ನ ಇನ್ನೊಬ್ರು ನೋಡಿ ತಿಳ್ಕೋಬೇಕು. ಆ ರೀತಿಯ ವಿಚಾರಗಳು, ಚಿಂತನೆಗಳು ಇವರದು ಆಗಿತ್ತು. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿ ಕೊಟ್ಟರು. ಅಂದ್ರೆ ಇವರು ಪ್ರಾರಂಭದಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತಾರೆ. ಶಿಕ್ಷಕರಿಂದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಈ ಹಂತದವರೆಗೂ ಬೆಳೆದಂತಹ ಒಬ್ಬ ದೊಡ್ಡ ಜ್ಞಾನಿಗಳಾಗಿದ್ದರು. ಆದರ್ಶ ಶಿಕ್ಷಕರಾಗಿದ್ದಂತಹ ಇವರು ಗುರುವಿನ ಸ್ಥಾನ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತವರು ಮತ್ತು ಆ ಗುರುವಿನ ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ತುಂಬಿದಂತವರು ಸರ್ವೇಪಲ್ಲಿ ರಾಧಾಕೃಷ್ಣರವರಾಗಿದ್ದರು. ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯ ಎಂಬುದನ್ನು ತೋರಿಸಿಕೊಟ್ಟರು. ಸಮಾಜ, ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಪಾತ್ರ ಎಷ್ಟಿದೆ ಅನ್ನೋದನ್ನ ನಾವು ಇವರ ಮೂಲಕ ತಿಳ್ಕೊಳ್ತೇವೆ. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆ ಗೈದವರು. ಆತ್ಮವಂಚನೆ ಇಲ್ಲದೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ನಡ್ಕೊಳ್ಳದೇನೆ, ಇನ್ನೊಬ್ಬರಿಗೆ ಮೋಸ ವಂಚನೆಯನ್ನ ಮಾಡದೇನೆ ಏನ್ ಮಾಡಿದ್ರು, ನಿಯಂತಾಗಿ ಏನ್ ಮಾಡ್ತಾರೆ, ತನ್ನ ವ್ಯಾಪ್ತಿಗೆ ಬಂದಂತಹ ಕರ್ತವ್ಯವನ್ನ ನಿಭಾಯಿಸ್ತಾರೆ. ಹಾಗಾಗಿ ಆತ್ಮವಂಚನೆ ಇಲ್ಲದೆ ತನ್ನ ಮನಸ್ಸಿ ತಾನೇ ಮೋಸ ಮಾಡ್ಕೊಳ್ಳೋದನ್ನೇ ಅಂದ್ರೆ ಒಳ್ಳೆ ದಾರಿಯಲ್ಲಿ ಯಾವಾಗ ಅವರು ನಡೆದ್ರು. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಕರ್ತವ್ಯ ನಿಷ್ಠೆಯಿಂದ ಸಚ್ಚಾರಿತ್ರ ಮೌಲ್ಯಗಳನ್ನ ಅಂದ್ರೆ ಮೌಲ್ಯಯುತವಾದಂತಹ ಉತ್ತಮ ಗುಣಗಳನ್ನ ವೃದ್ಧಿಸಿಕೊಂಡಿದ್ರು ಯಾರು, ಸರ್ವೇಪಲ್ಲಿ ರಾಧಾಕೃಷ್ಣನ್. ಈ ರೀತಿ ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆಗೈದವರು. ಈ ಎಲ್ಲಾ ಗುಣಗಳೇ ಅವರ ರಾಷ್ಟ್ರಪತಿ ಹುದ್ದೆಗೆ ಅಲಂಕರಿಸುವ ರೀತಿ ಮಾಡಿದ್ರು. ಇವುಗಳಿಂದ ಅವರು ಅಂತಹ ದೊಡ್ಡ ಹುದ್ದೆಯನ್ನು ಪಡೆದ್ರು. ಅಲ್ಲಿ ಅನುಪಮ ಸೇವೆಯನ್ನ ಗೈದ್ರು. ಅಂದ್ರೆ ಎಲ್ಲರೂ ಅವರನ್ನ ಸ್ಮರಿಸೋ ರೀತಿ ಉತ್ತಮವಾದ ಸೇವೆಯನ್ನ ಸಲ್ಲಿಸ್ತಾರೆ. ಮೇಲು ಆದರ್ಶ ಅಂದ್ರೆ ಇಂತಹ ಎತ್ತರವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನು ಪರಿಚಯಿಸುತ್ತದೆ ಪ್ರಸ್ತುತ ಗದ್ಯ ಭಾಗದ ಆಶಯ ಭಾವ. ಅಂತ ಒಬ್ಬ ವ್ಯಕ್ತಿಯ ಆತನ ಜೀವನದ ವ್ಯಕ್ತಿ ಮಾಡಿದಂಥ ಸಾಧನೆಯನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಳ್ಳದೆ ಈ ಗದ್ಯ ಭಾಗದ ಆಶಯ. ಪ್ರಕೃತ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ವ್ಯಕ್ತಿ ಚಿತ್ರ ಗದ್ಯ ಭಾಗವನ್ನು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು ಎ.ಎನ್. ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿ ಮಾಡಿದೆ. ಇದಕ್ಕೆ ಯಾವುದೇ ಕರ್ತೃ ಇಲ್ಲ. ಪಠ್ಯ ಪುಸ್ತಕ ರಚನಾ ಸಮಿತಿಯವರೇ
ಯಾರ ಯಾವ ಕೃತಿಗಳಲ್ಲಿ ಎನ್ ಮೂರ್ತಿರಾವ್ ಅವರ ಒಂದು ಗ್ರಂಥದಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಇರುವಂಥ ಕೆಲವು ವಿಚಾರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದೇ ರೀತಿ ಕೆ.ಎಸ್. ರತ್ನಮ್ಮ ಅವರು ರಚನೆ ಮಾಡಿರ್ತಕ್ಕಂತಹ ಡಾಕ್ಟರ್ ರಾಧಾಕೃಷ್ಣನ್ ಜೀವನ ಮತ್ತು ಸಾಧನೆ, ಅವರು ಈ ರೀತಿಯ ಅವರ ಈ ಗ್ರಂಥದಿಂದ ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದು ಪಠ್ಯಪುಸ್ತಕ ರಚನಾ ಸಮಿತಿ 9ನೇ ತರಗತಿಗೆ ಆಯ್ದಿರುವಂತಹ ಭಾಗವನ್ನು ಇಟ್ಟದೆ. ಇಷ್ಟು ಈ ಕೃತಿಯ ಈ ಗದ್ಯ ಭಾಗದ ಆಶಯ ಭಾವ. ಇನ್ನು ಎರಡನೇದಾಗಿ ಈ ಗದ್ಯ ಭಾಗದ ಟಿಪ್ಪಣಿಗಳೇನು ಅಂತೇಳಿ ನೋಡ್ತಾ ಹೋಗೋಣ. ಈ ಪಾಠವನ್ನ ಮಾಡುವಾಗ ಬರುತ್ತೆ ಪ್ರೆಸಿಡೆನ್ಸಿ ಕಾಲೇಜು ಅಂತೀವಿ. ಏನಾಗಂದ್ರೆ ಅಂದ್ರೆ ಬ್ರಿಟಿಷರು ಮದ್ರಾಸು, ಬೊಂಬೈ, ಕೋಲ್ಕತ್ತಾಗಳಲ್ಲಿ ನಡೆಸುತ್ತಿದ್ದಂತಹ ಕಾಲೇಜು. ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಿಗೋದಕ್ಕೂ ಹಿಂದೆ ನಮ್ಮ ದೇಶ ಬ್ರಿಟಿಷರ ಕೈಯಲ್ಲಿ ಇತ್ತಲ್ವ, ಆಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನ ಜಾರಿಗೆ ತಂದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ಆ ಬ್ರಿಟಿಷ್ ಬ್ರಿಟಿಷ್ ಆಡಳಿತದಲ್ಲಿ ಇದ್ದಂತಹ ಶಿಕ್ಷಣ ಸಂಸ್ಥೆನೇ ಪ್ರೆಸಿಡೆನ್ಸಿ ಕಾಲೇಜುಗಳು. ಬ್ರಿಟಿಷರು ಮದ್ರಾಸು, ಬೊಂಬೈ ಮತ್ತು ಕೋಲ್ಕತ್ತಾಗಳಲ್ಲಿ ನಡೆಸ್ತಾ ಇದ್ರು. ಅವರ ಅಧಿಕಾರಕ್ಕೆ ಒಳಪಟ್ಟಂತಹ ಕಾಲೇಜುಗಳು ಅವುಗಳು ಆಗಿದ್ವು. ಆಕ್ಸ್ಫರ್ಡ್ ಇದು ಇಂಗ್ಲೆಂಡಿನಲ್ಲಿರುವ ಹಳೆಯ ವಿಶ್ವವಿದ್ಯಾಲಯ. ಇಂಗ್ಲೆಂಡ್ನಲ್ಲಿ ಇರತಕ್ಕಂಥ ಒಂದು ಹಳೆಯ ವಿಶ್ವವಿದ್ಯಾಲಯವೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವಾಗಿತ್ತು. ಆಮೇಲೆ ಕಂಪಾರ್ಟ್ಮೆಂಟ್ ಹಾಗಂದ್ರೆ ಏನಂತಂದ್ರೆ ರೈಲು ಬೋಗಿಗಳಿಂದ ಒಂದು ರೈಲು ನಿರ್ಮಾಣ ಆಗುತ್ತಲ್ವ, ಆ ಬೋಗಿ ಇದು ಅದನ್ನೇನಂತ ಕರೀತಾ ಇದ್ರು, ಕಂಪಾರ್ಟ್ಮೆಂಟ್ ಅಂತೇಳಿ ಕರೀತಾ ಇದ್ರು. ಆಮೇಲೆ ಸಾರೋ ಅಂದ್ರೆ ಏನು ಅಂತ ಹೇಳಿದ್ರೆ ಕುದುರೆಗಳನ್ನು ಕಟ್ಟಿ ಓಡಿಸುವ 4 ಚಕ್ರದ ರಥ ಅಥವಾ ಕುದುರೆ ಗಾಡಿ ಅದನ್ನೇನಂತ ಕರೀತಾ ಇದ್ರು, ಸಾರೋ ಅಂತೇಳಿ ಕರೀತಾ ಇದ್ರು. ಮಿಷನರಿ ಶಾಲೆ ಏನಾಗಂದ್ರೆ ಅಂತ ಹೇಳಿದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಶಾಲೆಗಳಿಗೆ ಅಂತ ಕರೀತಾ ಇದ್ರು ಮಿಷನರಿ ಶಾಲೆಗಳು. ಪ್ರೆಸಿಡೆನ್ಸಿ ಕಾಲೇಜುಗಳನ್ನ ಬ್ರಿಟಿಷರು ನಡೆಸ್ತಾ ಇದ್ರು, ಮಿಷನರಿ ಶಾಲೆಗಳನ್ನ ಕ್ರೈಸ್ತ ಪಾದ್ರಿಗಳು ನಡೆಸ್ತಾ ಇದ್ರು. ಹಾಗಾಗಿ ಮಿಷನರಿ ಶಾಲೆ ಅಂತ ಹೇಳಿದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಶಿಕ್ಷಣ ಸಂಸ್ಥೆ ಅಂತೇಳಿ ಹೇಳ್ಬೋದು. ಆಮೇಲೆ ಪಾಶ್ಚಿಮಾತ್ಯ ಅಂತಂದ್ರೆ ಏನು ಅಂತಂದ್ರೆ ಪಶ್ಚಿಮ ದಿಕ್ಕಿಗೆ ಬರುವಂತಹ ದೇಶಗಳಿಗೆ ಸಂಬಂಧಿಸಿದ್ದು ಅಂತ ಅರ್ಥ. ಪಾಶ್ಚಿಮಾತ್ಯ ಪಶ್ಚಿಮ ದೇಶಗಳಿಗೆ ಸಂಬಂಧಿಸಿದ ಅಂದ್ರೆ ಯುರೋಪ್, ಅಮೆರಿಕ, ಇನ್ನು ಬೇರೆ ರಾಷ್ಟ್ರಗಳಿಗೆ ಪಶ್ಚಿಮ ದಿಕ್ಕಲ್ಲಿ ಬರ್ತವಲ್ವ, ಆ ದೇಶಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಅರ್ಥವನ್ನು ಕೊಡುತ್ತೆ ಪಾಶ್ಚಿಮಾತ್ಯ ದೇಶಗಳು. ಆಮೇಲೆ ಭಾರತ ರತ್ನ ಅಂದ್ರೆ ನಮ್ಮ ಭಾರತ ಸರ್ಕಾರ ನೀಡುವಂತಹ ಒಂದು ಅತ್ಯುನ್ನತವಾದ ಪ್ರಶಸ್ತಿಯೇ ಭಾರತ ರತ್ನ ಪ್ರಶಸ್ತಿ. ಇಷ್ಟು ಪಠ್ಯಾಧಾರ ಟಿಪ್ಪಣಿಗಳು ಆಯಿತು. ಇನ್ನು ಗದ್ಯ ಭಾಗದ ಪ್ರವೇಶವನ್ನು ನಾವು ಗಮನಿಸೋಣ. ಗದ್ಯ ಭಾಗದ ಪ್ರವೇಶ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರವು ಒಂದು. ಸಾಹಿತ್ಯದಲ್ಲಿ ನಾವು ಬೇರೆ ಬೇರೆ ರೀತಿ ಪ್ರಕಾರಗಳನ್ನ ನೋಡ್ತೇವೆ. ಕತೆ, ಕಾದಂಬರಿ ಅಲ್ವಾ, ಸಣ್ಣ ಕಥೆಗಳು, ಆಮೇಲೆ ಕವನ ಸಂಕಲನಗಳು, ಕಥಾ ಸಂಕಲನಗಳು ಅಂತೇಳಿ. ಅದೇ ರೀತಿ ಒಂದು ವ್ಯಕ್ತಿ ಚಿತ್ರವು ಸಹ ಒಂದು. ನಿರ್ದಿಷ್ಟ ವ್ಯಕ್ತಿಯ ಜೀವನ, ಸಾಧನೆ, ಸಿದ್ಧಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಕ್ರಮವೇ ವ್ಯಕ್ತಿ ಚಿತ್ರ. ಯಾವುದೋ ಒಬ್ಬ ವ್ಯಕ್ತಿಯ ಜೀವನ, ಆ ವ್ಯಕ್ತಿ ಮಾಡಿರುವಂಥ ಸಾಧನೆ, ಆ ವ್ಯಕ್ತಿ ಸಾಧನೆ ಮಾಡಿರುವಂಥ ಕ್ಷೇತ್ರ ಅಲ್ವಾ, ಆತ ಗಳಿಸಿರುವಂತಹ ಹೆಸರು, ಕೀರ್ತಿ, ಇವುಗಳನ್ನು ಕುರಿತಾಗಿ ಕಲಾತ್ಮಕವಾಗಿ ಚಿತ್ರಣ ಮಾಡಿದ ವ್ಯಕ್ತಿಯನ್ನ ಕಲಾತ್ಮಕವಾಗಿ ವರ್ಣಿಸುವುದೇ ಇದನ್ನೇನಂತ ಕರಿತೀವಿ, ವ್ಯಕ್ತಿ ಚಿತ್ರ ಅಂತೇಳಿ ಕರಿತೀವಿ. ವಿಸ್ತೃತ ಸುದೀರ್ಘ ವಿವರದ ಬರೆಹ ಜೀವನ ಚರಿತ್ರೆಯಾದರೆ ಆ ವ್ಯಕ್ತಿಯ ಜೀವನವನ್ನು ಕುರಿತುಬಿಟ್ಟು ದೀರ್ಘವಾಗಿ ಬರಿತಾ ಹೋದ್ರೆ ಅದು ಜೀವನ ಚರಿತ್ರೆ ಆಗುತ್ತೆ. ಸ್ಥೂಲ ಚಿತ್ರಣ ವ್ಯಕ್ತಿ ಚಿತ್ರ ಆಗುತ್ತೆ. ಆಯ್ದು ಮುಖ್ಯವಾದದನ್ನ ಆಯ್ದು ಇಡೋದಾದ್ರೆ ಅದು ವ್ಯಕ್ತಿ ಚಿತ್ರ ಆಗುತ್ತೆ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ಬರೆದುಕೊಂಡರೆ ಅದು ಆತ್ಮಕಥನ. ಆ ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನ ತಾನೇ ಬರೆದುಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಆತ್ಮಕಥನ ಅಂತೇಳಿ ಕರಿತೀವಿ. ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಅದೇ ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಮತ್ತು ಆತ್ಮಕಥನ. ವ್ಯಕ್ತಿ ಚಿತ್ರ ಅಂತ ಹೇಳಿದ್ರೆ
ಯಾವುದಾದರೂ ಒಬ್ಬ ವ್ಯಕ್ತಿಯ ಜೀವನ ಸಾಧನೆಗಳನ್ನು ಸ್ಥೂಲವಾಗಿ ಅಂತಂದ್ರೆ ಮುಖ್ಯವಾದ ಭಾಗವನ್ನು ಮಾತ್ರ ಬರಿತಾ ಹೋಗೋದಾದ್ರೆ ವ್ಯಕ್ತಿ ಚಿತ್ರ ಆಗುತ್ತೆ. ಆ ವ್ಯಕ್ತಿಯ ಜೀವನದ ಸ್ಥೂಲ ಚಿತ್ರಣವನ್ನು ಬರೆಯೋದಾದ್ರೆ ಜೀವನ ಚರಿತ್ರೆ ಆಗುತ್ತೆ. ಆ ವ್ಯಕ್ತಿ ತನ್ನ ಜೀವನದ ಬಗ್ಗೆ ತಾನೇ ಬರ್ಕೊಳ್ತಾ ಹೋದ್ರೆ, ಘಟನೆಗಳನ್ನು ಬರಿತಾ ಹೋದ್ರೆ ಅದು ಆತ್ಮಕಥನ ಆಗುತ್ತೆ. ಹೀಗೆ 3 ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡ್ತೇವೆ. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದು ವಿಶಿಷ್ಟ ವ್ಯಕ್ತಿತ್ವ, ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ನಮ್ಮ ದೇಶಕ್ಕೆ ಶಿಕ್ಷಕರಾಗಿದ್ದರು, ಆದರ್ಶ ಶಿಕ್ಷಕರಾಗಿದ್ದರು, ತತ್ವಜ್ಞಾನಿಗಳಾಗಿದ್ದರು, ಉಪರಾಷ್ಟ್ರಪತಿಗಳಾದರು, ಆಮೇಲೆ ರಾಷ್ಟ್ರಪತಿಗಳಾದರು. ಹೀಗೆ ನಮ್ಮ ದೇಶಕ್ಕೆ ಅವರೇನಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಅವರ ಜೀವನ ಸಾಧನೆಯ ಸ್ಥೂಲ ನೋಟ ಪ್ರಕೃತ ಗದ್ಯ ಪಾಠದಲ್ಲಿ ವ್ಯಕ್ತಗೊಂಡಿದೆ. ಅವರ ಜೀವನದ ಸಾಧನೆ, ಅವರು ಉಪರಾಷ್ಟ್ರಪತಿಗಳಾಗಿದ್ದಾಗ, ರಾಷ್ಟ್ರಪತಿಗಳಾಗಿದ್ದಾಗ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಿದ್ರು, ಮತ್ತು ಅವರ ಮೇಲೆ ಜನರ ಅಭಿಮಾನ ಎಷ್ಟಿತ್ತು ಅನ್ನೋದನ್ನ ತಿಳಿಸಿಕೊಡೋದೇ ಈ ಗದ್ಯ ಭಾಗದ ಆಶಯವಾಗಿದೆ. ಈಗ ನಾವು ಗದ್ಯ ಭಾಗಕ್ಕೆ ಹೋಗೋಣ. ಅದರಲ್ಲಿ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಗ್ಗೆ ಆಡಿರುವಂತಹ ನುಡಿಗಳು, ಮೆಚ್ಚುಗೆಯ ಮಾತುಗಳು ಏನು ಅಂತೇಳಿ ನಾವು ನೋಡೋಣ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನಾಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವೂ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಇಲ್ಲಿ ಈಗಾಗಲೇ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ರಾಯಭಾರಿಯಾಗಿ, ಭಾರತದ ರಾಯಭಾರಿಯಾಗಿ ರಷ್ಯಾ ದೇಶಕ್ಕೆ ಹೋಗಲಿಕ್ಕೆ ನೇಮಕ ಆಗಿದ್ರು. ಈಗ ರಷ್ಯಾ ದೇಶಕ್ಕೆ ಅವರು ಹೋಗಿದ್ದಾರೆ. ಅಲ್ಲಿ ಹೋಗಿ ಸ್ವಲ್ಪ ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ಮರಳಿ ಭಾರತಕ್ಕೆ ಬರುವಾಗ ಅವರಿಗೆ ಆ ದೇಶದ ಅಧ್ಯಕ್ಷರಾಗಿರುವಂತಹ ಸ್ಟಾಲಿನ್ ಅವರು ಏನು ಮಾಡ್ತಾ ಇದ್ದಾರೆ, ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿದ್ದಾರೆ ರಾಧಾಕೃಷ್ಣನ್ ಅವರಿಗೆ. ಈಗ ಆ ಸಮಾರಂಭದಲ್ಲಿ ಸ್ಟಾಲಿನ್ ಅವರನ್ನು ಕುರಿತು ಬಿಟ್ಟು ಏನು ಮಾಡ್ತಿದ್ರೆ ಮಾತನಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಿದ್ದಾರೆ ಸ್ಟಾಲಿನ್ ಅವರು ಅಂತ ಹೇಳಿದ್ರೆ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಏನ್ ಹೇಳುತ್ತಪ್ಪ ಈ ಮಾತು ಅಂತ ಹೇಳಿದ್ರೆ, ಸ್ಟಾಲಿನ್ ಅವರು ಒಂದು ರೀತಿ ಸರ್ವಾಧಿಕಾರಿಯಾಗಿ ನಡ್ಕೊಳ್ತಾ ಇದ್ರು ಆ ಕಾಲಕ್ಕೆ. ಅಂದ್ರೆ ಕಠಿಣವಾದ ಪ್ರಜೆಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸೋದು, ನಿಯಮ ಜಾರಿ ತರುವಂತಹ ನಿಯಮಗಳು ಅಷ್ಟೇ ಕಠಿಣವಾಗಿದ್ದು, ಅಥವಾ ಅವರಿಗೆ ವಿಧಿಸುವಂತ ಶಿಕ್ಷೆ ಅಷ್ಟೇ ಕಠೋರವಾಗಿತ್ತು. ಅಲ್ಲ, ಒಂದು ರೀತಿ ಕ್ರೂರವಾಗಿ ನಡ್ಕೊಳ್ತಾ ಇದ್ರು ಸ್ಟಾಲಿನ್ ಅವರು. ಹಾಗಾಗಿ ಅವರನ್ನ ನೋಡ್ಲಿಕ್ಕೆ ಆ ದೇಶದ ಜನಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ರು, ಭಯ ಪಡ್ತಾ ಇದ್ರು. ಅದನ್ನ ಇಲ್ಲಿ ಸ್ಟಾಲಿನ್ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವೊಬ್ಬರೇ ನನ್ನನ್ನ ಒಳ್ಳೆಯ ರೀತಿಯಲ್ಲಿ ಕಂಡಿದ್ದು ನೀವೊಬ್ಬರೇನೆ. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ಆದ್ರೆ ನೀವು ಅಂತ ವ್ಯಕ್ತಿ ಇವತ್ತು ನೀವು ನಮ್ಮನ್ನ ಬಿಟ್ಟು ನಿಮ್ಮ ದೇಶಕ್ಕೆ ಮರಳಿ ಇವತ್ತು ಹೋಗ್ತಾ ಇದ್ದೀರಿ. ನನಗೆ ಇದು ದುಃಖ ನೀಡಿದೆ. ಇದು ನನ್ನ ಮನಸ್ಸಿಗೆ ತುಂಬಾ ಬೇಸರವನ್ನು ಉಂಟು ಮಾಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನೀವು ಇನ್ನೂ ಹೆಚ್ಚು ಕಾಲ ಬಾಳಬೇಕು, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನೋದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ, ನಾನೇನು ಹೆಚ್ಚು ಕಾಲ ಬಾಳುವುದಿಲ್ಲ, ನೀವು ಹೆಚ್ಚು ಆಯಸ್ಸನ್ನ ಪಡ್ಕೊಳ್ಳಿ ಅಂತೇಳಿ ಸ್ಟಾಲಿನ್ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ರಷ್ಯಾ ದೇಶದ
ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಈ ರೀತಿಯಾಗಿ ಹೇಳಿದ್ರು. ಈ ಮಾತನ್ನ ಸ್ಟಾಲಿನ್ ಅವರು ಹೇಳ್ತಾರೆ, ಇಷ್ಟು ವರ್ಷದಲ್ಲಿ ನೀವು ಒಬ್ಬರೇ ನನ್ನನ್ನು ಮನುಷ್ಯನ ರೀತಿ ಕಂಡಿದ್ದು ಅಂತೇಳಿ ಹೇಳ್ತಿದ್ದಾರೆ. ನೀವು ನಮ್ಮನ್ನು ಬಿಟ್ಟು ಹೋಗ್ತಾ ಇರೋದು ನನಗೆ ತುಂಬಾ ಬೇಸರವನ್ನು ಮಾಡಿದೆ ಅಲ್ವಾ. ಆಮೇಲೆ ನೀವು ಇನ್ನೂ ಹೆಚ್ಚು ಕಾಲ ಬದುಕಬೇಕು ಅನ್ನೋದೇ ನನ್ನ ಆಸೆ, ಇನ್ನು ನಾನು ಹೆಚ್ಚು ಕಾಲ ಬದುಕೋದಿಲ್ಲ ಅಂತೇಳಿ ಹೇಳ್ತಾರೆ. ಇದು ಸ್ಟಾಲಿನ್ ಅವರು ಹೇಳಿದಂತಹ ಮಾತಾಗಿತ್ತು. ಅಷ್ಟೇ ಅಲ್ಲ, ಅವರು ಸಭೆಯಲ್ಲಿ ಇನ್ನೂ ಮಾತನ್ನ ನೆನಪು ಮಾಡಿಕೊಂಡ್ರು. ಈ ಹಿಂದೆ ಏನೋ ರಾಧಾಕೃಷ್ಣನ್ರವರು ಸ್ಟಾಲಿನ್ ಅವರಿಗೆ ಹೇಳಿದ್ರು. ಆ ಮಾತನ್ನು ಮತ್ತೆ ಈ ಸಮಾರಂಭದಲ್ಲಿ ಏನ್ ಮಾಡ್ತಿದ್ರೆ ನೆನಪು ಮಾಡ್ಕೊಳ್ತಿದ್ರು. ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಅಂತೇಳಿ ರಾಧಾಕೃಷ್ಣನ್ರವರು ಸ್ಟಾಲಿನ್ ಅವರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಅದನ್ನ ಮತ್ತೆ ಸ್ಟಾಲಿನ್ ನೆನಪು ಮಾಡಿಕೊಂಡ್ರು. ಯಾಕೆ ಅಶೋಕನು ಬದಲಾದಂತೆ ನೀವು ಬದಲಾಗ್ತೀರಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಅಶೋಕ ಮಹಾರಾಜ, ಮೌರ್ಯ ಅರಸ ಅಶೋಕ ಮಹಾರಾಜ ಯುದ್ಧದಲ್ಲಿ ಯುದ್ಧ ಮಾಡೋದೇ ಅವನ ಒಂದು ಗುರಿಯಾಗಿತ್ತು. ಆದ್ರೆ ಅವನಿಗೆ ಆ ಯುದ್ಧದಿಂದ ಆಗುವಂತಹ ಸಾವು ನೋವುಗಳ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಹಾಗಾಗಿ ಅವನ ಉದ್ದೇಶ ಏನಪ್ಪ ಅಂತಂದ್ರೆ ಯುದ್ಧ ಮಾಡಬೇಕು, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು, ತನ್ನ ಪರಾಕ್ರಮವನ್ನು ತೋರಿಸ್ಬೇಕು, ನಾನು ಜಯವನ್ನು ಸಾಧಿಸಬೇಕು, ಇದು ಮಾತ್ರ ತಲೆಯಲ್ಲಿದೆ ಹೊರತು ನಾನು ಮಾಡುವಂತಹ ಯುದ್ಧದಿಂದ ಉಂಟಾಗುವಂತಹ ಸಾವು ನೋವುಗಳು, ಅದರಿಂದ ಅನಾಥರಾಗುವಂಥವ್ರು ಎಷ್ಟು ಜನ, ಅದು ಯಾವುದೂ ಅವನಿಗೆ ಅಷ್ಟಾಗಿ ಮನಸ್ಸಿಗೆ ಹೋಗಿರಲಿಲ್ಲ. ಅದೇ ರೀತಿ ಒಮ್ಮೆ ನಡೆಯುತ್ತೆ ಕಳಿಂಗ ಯುದ್ಧ. ಇವನ ಒಂದು ಕಾರಣಕ್ಕೆ ಕಳಿಂಗ ಯುದ್ಧ ನಡೆಯುತ್ತೆ. ಆ ಕಳಿಂಗ ಯುದ್ಧ ಆದ ನಂತರ ಅಶೋಕ ಮಹಾರಾಜ ನೋಡ್ತಾನೆ ಅಲ್ಲಿರುವಂತಹ ಸಾವು ನೋವುಗಳನ್ನ, ಪತಿಯನ್ನು ಕಳ್ಕೊಂಡಿರುವಂತಹ ಹೆಂಡತಿಯ ದುಃಖ, ಮಗನನ್ನು ಕಳ್ಕೊಂಡಿರುವಂತಹ ತಾಯಿಯ ದುಃಖ, ತಂದೆಯನ್ನು ಕಳ್ಕೊಂಡಿರುವಂತಹ ಮಕ್ಕಳ ದುಃಖ, ಇವೆಲ್ಲವನ್ನು ನೋಡಿ ಆತನಿಗೆ ಏನಾಗುತ್ತೆ, ಜಿಗುಪ್ಸೆ ಉಂಟಾಗುತ್ತೆ. ಜೀವನದಲ್ಲಿ ಜಿಗುಪ್ಸೆ ಉಂಟಾಗುತ್ತೆ. ನನ್ನ ಒಂದು ಸಲುವಾಗಿ ಇಷ್ಟೊಂದು ರಕ್ತಪಾತ ಆಯ್ತಾ, ನನ್ನಿಂದಾಗಿ ಇಷ್ಟೊಂದು ಜನ ಅನಾಥರಾದ್ರ, ನನ್ನಿಂದಾಗಿ ಇಷ್ಟೊಂದು ಜೀವಗಳು ಇವತ್ತು ಹೋದ್ವಾ ಅಂತೇಳಿ ತುಂಬಾನೇ ಪಶ್ಚಾತ್ತಾಪ ಪಡ್ತಾನೆ. ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಹೋಗ್ತಾನೆ. ಹೀಗೆ ಆ ರೀತಿ ಕ್ರೂರ ವರ್ತನೆ ಮಾಡಿದಂತಹ ಅಶೋಕನೂ ಸಹ ಮುಂದೆ ಏನಾದ ಬದಲಾದ. ಅದೇ ರೀತಿ ನೀವು ಒಮ್ಮೆ ಏನಾಗ್ತೀರಿ, ಬದಲಾಗ್ತೀರಿ ಅಂತೇಳಿ ರಾಧಾಕೃಷ್ಣನ್ರವರು ಸ್ಟಾಲಿನ್ ಅವರಿಗೆ ಹೇಳಿದ್ರು ಈ ಹಿಂದೆ. ಅದನ್ನ ಮತ್ತೆ ಸ್ಟಾಲಿನ್ ಅವರು ನೆನಪು ಮಾಡಿಕೊಂಡ್ರು ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಎಲ್ಲಾ ಧರ್ಮಗಳು ಹೇಳೋದು ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಯಾವುದೇ ಧರ್ಮ ತಗೊಂಡ್ರು ಅದು ತನ್ನಲ್ಲಿರುವಂತಹ ಕೆಲವೊಂದು ಉತ್ತಮ ಗುಣಗಳನ್ನು ಏನ್ ಮಾಡುತ್ತದೋ ತೋರುತ್ತೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದವರು. ಇವರು ಎಲ್ಲಾ ಧರ್ಮವನ್ನ ಅಧ್ಯಯನ ಮಾಡಿದಂಥವರು. ರಾಧಾಕೃಷ್ಣನ್ರವರು ಎಲ್ಲಾ ಧರ್ಮವನ್ನ ಅಧ್ಯಯನ ಮಾಡಿದಂತಹ ಸಾಧಕರು ಆಗಿದ್ರು. ರಾಧಾಕೃಷ್ಣನ್ ಅವರು ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ವಿದ್ವತ್ ತಪದ ಫಲ ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ಏನ್ ಮಾಡಿದ್ರು, ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ರು, ಅದನ್ನ ಬಳಸ್ಕೊಂಡಿದ್ರು. ಇದು ಏನೋ ವಿದ್ವತ್ ತಪಸ್ಸಿನ ಮೂಲಕ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡ್ಕೊಂಡಿದ್ರು. ಅಷ್ಟು ಕಷ್ಟಪಟ್ಟು ಏನ್ ಮಾಡಿದ್ರು, ಮೇಲಕ್ಕೆ ಬೆಳೆದಿದ್ರು. ಅದರ ಫಲವಾಗಿ ಅವರು ಏನೋ ಉಪರಾಷ್ಟ್ರಪತಿಗಳಾದಾಗ, ರಾಷ್ಟ್ರಪತಿಗಳಾದಾಗ, ಆದರ್ಶ ಶಿಕ್ಷಕರಾದಾಗ ಆ ಯುಗದ ಪರಿವರ್ತನಾಶೀಲ ವ್ಯಕ್ತಿ ಅಂತೇಳಿ ಕರೆಸ್ಕೊಂಡ್ರು. ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದ್ರು. ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ಕಷ್ಟಪಟ್ಟು ಓದಿದ್ದು, ಅವರ ವಿದ್ವತ್ ತಪ ಇದಕ್ಕೆಲ್ಲ ಕಾರಣ ಆಗುತ್ತೆ. ಇನ್ನು ರಾಧಾಕೃಷ್ಣನ್ ಅವರ ಜನನ ಮತ್ತು ಅವರ ಬಾಲ್ಯದ ಬಗ್ಗೆ ಈಗ ಹೇಳ್ತಾ ಹೋಗ್ತಾರೆ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. 1888 ಸೆಪ್ಟೆಂಬರ್ 5ರಂದು ಜನಿಸಿದ್ರು. ಸೆಪ್ಟೆಂಬರ್ 5ರಂದು ಜನಿಸಿದರೆ ಎಲ್ಲಿ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಅಂದ್ರೆ
ಈಗಿನ ಸೀಮಾಂಧ್ರ ಅಂತೇಳಿ ಆ ಪ್ರದೇಶ ಕರೀತಾರೆ, ಮತ್ತು ತಮಿಳುನಾಡು ಈ ಎರಡೂ ಕಡೆಯಲ್ಲಿರುವಂತಹ ತಿರುತ್ತಣಿ ಎನ್ನುವ ಒಂದು ಪುಟ್ಟ ಸಣ್ಣದಾದ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದ್ರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ತಂದೆಯ ಹೆಸರು ವೀರಸ್ವಾಮಿ, ಇನ್ನು ಅವರ ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ, ಅವರ ಮುತ್ತಜ್ಜನ ಹೆಸರು ಸಹ ಏನಾಗಿತ್ತು, ವೀರಸ್ವಾಮಿ ಆಗಿತ್ತು. ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಆಂಧ್ರದಿಂದ ಅವರು ಇಲ್ಲಿ ಬಂದು ನೆಲೆಸಿದ್ರು, ತಮಿಳುನಾಡಿಗೆ ಬಂದು ನೆಲೆಸಿದ್ರು. ಅವರ ಪತ್ನಿ ಹೆಸರು ಶಿವಕಾಮು, ಇನ್ನೊಂದು ಹೆಸರು ಪದ್ಮ. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನು ನೀಡಿದವರೇ ಅವರ ಪತ್ನಿ ಶಿವಕಾಮರವರು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ ಅವರದಾಗಿತ್ತು. ವೀರಸ್ವಾಮಿ ಅವರಿಗೆ ಅಂದರೆ ಯಾರು ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದವರಿಗೆ ಇಷ್ಟ ಇರಲಿಲ್ಲ. ದೇಶಿ ಭಾಷೆಯಾಗಿದ್ದ ನಮ್ಮ ದೇಶದಲ್ಲಿ ಆ ಸಂದರ್ಭದಲ್ಲಿ ಒಂದು ಉತ್ತುಂಗದ ಸ್ಥಿತಿಯಲ್ಲಿದ್ದಂತಹ ಸಂಸ್ಕೃತ, ಆ ಭಾಷೆಯನ್ನು ಕಲೀಲಿ ಅನ್ನೋದು ಅವರ ತಂದೆಯ ಆಸೆ ಆಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಸಂಸ್ಕೃತವನ್ನು ಕಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ಕೊನೆಗೆ ವಿಧಿ ಇಲ್ಲದೇನೆ ಏನ್ ಮಾಡ್ತಾರೆ, ತಿರುಪತಿಯ ಹರ್ಮನ್ಸ್ಬರ್ಗ್ ಅನ್ನೋಂಥ ಒಂದು ಮಿಷನರಿ ಶಾಲೆ, ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಒಂದು ಶಾಲೆಗೆ ಏನ್ ಮಾಡ್ತಾರೆ, ತಮ್ಮ ಮಗ ರಾಧಾಕೃಷ್ಣನ್ ಸೇರಿಸ್ತಾರೆ. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಅವರ ತಂದೆಯ ಆಸೆ ಸಂಸ್ಕೃತವನ್ನು ಕಲಿಯಲಿ ಎಂಬುದಾಗಿತ್ತು. ಆದರೆ ಅಲ್ಲಿ ಇದ್ದದ್ದು ಯಾವುದಕ್ಕೆ ಹೆಚ್ಚು ಮಹತ್ವ ಇತ್ತು ಅಂತ ಹೇಳಿದ್ರೆ ಆಂಗ್ಲ ಭಾಷೆಗೆ, ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಅಲ್ಲಿ ಅದಾದ ನಂತರ ಏನು ಮಾಡ್ತಾರೆ, 2 ವರ್ಷದ PUC BA ಪೂರ್ವದ 2 ವರ್ಷದ ಪದವಿಗೆ ಏನು ಮಾಡಿದ್ರು, 2 ವರ್ಷಗಳ ಕಲಾ ಪದವಿಗೆ ಸೇರಿಕೊಳ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ ಸೇರಿಕೊಂಡ್ರು. ಇನ್ನು ಅವರ ವಿದ್ಯಾಭ್ಯಾಸ ಇನ್ನೂ ಯಾವ ಯಾವ ಸ್ಥಳಗಳಲ್ಲಿ ನಡೀತು, ಮುಂದೆ ಅವರು ಯಾವ ರೀತಿಯ ಪದವಿಯನ್ನು ಪಡ್ಕೊಂಡ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಗಮನಿಸೋಣ. ಇಲ್ಲಿಗೆ ಈ ತರಗತಿಯನ್ನ ಮುಗಿಸೋಣ.